ವೀಕ್ಷಕರೇ ನಮಸ್ಕಾರ. ಸಾಕಷ್ಟು ಜನ ಇವತ್ತು ಹೊಸದಾಗಿ ಅಡಿಕೆಯನ್ನು ಇಟ್ಟಿರುವಂಥವರು ಮೊದಲ 2-3 ವರ್ಷ ಯಾವ ಬೆಳೆಯನ್ನು ನಾವು ಅಂತರ್ ಬೆಳೆಯಾಗಿ ಬೆಳಿಬೇಕು ಅಂತೇಳಿ ಸಾಕಷ್ಟು ಯೋಚನೆಯನ್ನು ಮಾಡಿರ್ತೀರ. ಜೊತೆಗೆ ಬಾಳೆಯನ್ನು ಸಾಮಾನ್ಯವಾಗಿ ನೀವು ಅಂತರ್ ಬೆಳೆಯಾಗಿ ಬೆಳೀತಾ ಇರ್ತೀರ. ಬಾಳೆಗಿಂತ ಉತ್ತಮವಾಗಿರುವಂತಹ ಒಂದು ಬೆಳೆ ಯಾವುದಪ್ಪ ಅಂತ ಹೇಳಿದ್ರೆ ತೊಗರಿ. 8ರಿಂದ 12 ತಿಂಗಳಲ್ಲಿ ಮುಗಿಯುವಂತಹ ತೊಗರಿ ಒಂದು ತಳಿಯನ್ನು ನೀವು ಬೆಳೆದ್ರೆ ನಿಮ್ಮ ಒಂದು ಅಡಿಕೆ ಸಸ್ಯಕ್ಕೆ ಬೇಕಾಗಿರುವಂತಹ ನೆರಳು ಕೂಡ ಸಿಗುತ್ತೆ, ಭೂಮಿಗೆ ಸಾರಜನಕ ಕೂಡ ಸಿಗುತ್ತೆ, ಮತ್ತು ರೈತನಿಗೆ ಒಂದು ಸೈಡ್ ಇನ್ಕಮ್ ಕೂಡ ಸಿಗುತ್ತೆ. ಇನ್ನು 3 ವರ್ಷದ ನಂತರ ದಯವಿಟ್ಟು ಅಡಿಕೆಯಲ್ಲಿ ಯಾವುದೇ ರೀತಿಯ ನೆರಳು ನೀಡುವಂತಹ ಅಂತರ್ ಬೆಳೆಯನ್ನು ಬೆಳೆಯೋಕೆ ಹೋಗ್ಬಿಡಿ. ಬಾಳೆ ಇರ್ಬೋದು ಅಥವಾ ತೊಗರಿ ಇರ್ಬೋದು, ಬೇರೆ ಯಾವುದೇ ಒಂದು ಅಂತರ್ ಬೆಳೆಯಾಗಿ ನೀವು ಬೆಳೆಯೋಕೆ ಹೋಗಬಾರ್ದು. ನೀವು ಆ ರೀತಿ ಮಾಡಿದಂಥ ಸಂದರ್ಭಗಳಲ್ಲಿ ಅಡಿಕೆ ವೇಗವಾಗಿ ಮೇಲಕ್ಕೆ ಹೋಗುತ್ತೆ. ಅಂತರ್ ಬೆಳೆಗಳನ್ನು ನೀವು 3 ವರ್ಷಕ್ಕಿಂತ ಹೆಚ್ಚು ಬಿಟ್ಟಿದ್ದೇ ಆದಲ್ಲಿ ಅಡಿಕೆ ಜೊತೆಗೆ ಈ ಒಂದು ಅಂತರ್ ಬೆಳೆಗಳೇನಿರ್ತವೆ, ನಿಮ್ಮ ಬಾಳೆ ಇರ್ಬೋದು ಅಥವಾ ತೊಗರಿ ಇರ್ಬೋದು, ಬೇರೆ ಯಾವುದಾದ್ರು ಬೆಳೆದರೆ ನೀವು ಪೋಷಕಾಂಶ, ಬೆಳಕು, ಗಾಳಿ, ನೀರಿಗೆ ಇವು ಕಾಂಪಿಟೇಷನನ್ನು ಮಾಡಿ ಅದ್ರ ಜೊತೆ ಗುದ್ದಾಡಿ ನಿಮಗೆ ಅಡಿಕೆಗೆ ಸಿಗಬೇಕಾಗಿರುವಂತಹ ಒಂದು ಪೋಷಕಾಂಶಗಳೇನಿರ್ತವೆ ಅದು ಸಿಗದೇ ಇರೋ ಥರ ಮಾಡ್ತವೆ. ಹಾಗಾಗಿ ಅಂತರ್ ಬೆಳೆಯನ್ನು ಬೆಳಿಬೇಕಾದ್ರೆ ದಯವಿಟ್ಟು ರೈತರು ಒಂದಷ್ಟು ಎಚ್ಚರಿಕೆ ವಹಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ.